ಸ್ಟೂಡೆಂಟ್ಸ್ ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಪಾರ್ಟ್ 1 ವೀಡಿಯೋನ ಹಾಕಿದ್ದೆ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಪಾರ್ಟ್ 2 ವೀಡಿಯೋ ಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕಾಗಿ ನಾನು ಪಾರ್ಟ್ 2 ವೀಡಿಯೋನ ಸಹ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದೇ ಒಂದು ಪಾರ್ಟ್ 2 ವೀಡಿಯೋ ಆಗಿದೆ. ಸೊ ಯಾರ್ಯಾರು ಪಾರ್ಟ್ 1 ವೀಡಿಯೋನ ನೋಡಿಲ್ಲ, ಈ ಒಂದು ವೀಡಿಯೋ ಕೆಳಗಡೆ ನಾನು ಪಾರ್ಟ್ 1 ವೀಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ನೋಡ್ಬೋದು. ಸೊ ಯಾರ್ಯಾರು ಎಕ್ಸಾಮ್ 2 ಬರೀತಾ ಇದ್ದೀರಾ ಅಂದರೆ ಸೋಷಿಯಲ್ ಸೈನ್ಸ್ ನಾಳೆ ನಡೀತಾ ಇದೆ, ಆ ಎಕ್ಸಾಮ್ನ ಯಾರ್ಯಾರು ಬರೀತಾ ಇದ್ದೀರಾ ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆದಂಥ ವೀಡಿಯೋ. ಯಾಕಂದರೆ ನೀವು ಜಸ್ಟ್ ಪಾಸಿಂಗ್ ಅಲ್ಲ, ಅಟ್ಲೀಸ್ಟ್ ನೀವು ಒಂದು 40+ ಆದರೂ ತೊಗೊಳ್ಬೋದು. ಆ ರೀತಿಯ ಒಂದು PDF ನಾನು ರೆಡಿ ಮಾಡಿದ್ದೀನಿ. ಅದರಲ್ಲಿ ಪಾರ್ಟ್ 1 ವೀಡಿಯೋ ಹಾಗೆ ಪಾರ್ಟ್ 2 ವೀಡಿಯೋನ ಮಾಡಿದ್ದೀನಿ. ಸೊ ಪಾರ್ಟ್ 1 ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಜನ ನೋಡಿದ್ದಾರೆ, ಇನ್ನೂ ಸ್ವಲ್ಪ ಜನ ನೋಡಿಲ್ಲ. ಅದಕ್ಕಾಗಿ ನಾನು ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಯಾವುದೇ ರೀತಿ ನೀವು ಲಿಂಕ್ ಬೇಕು ಅಂತ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ನನ್ನ ಒಂದು ಕಮೆಂಟ್ ಕಾಣಿಸುತ್ತೆ, ಅಂದರೆ ನಾನು ಆ ಕಮೆಂಟನ್ನು ಪಿನ್ ಮಾಡಿರ್ತೀನಿ. ನೀವು ಆರಾಮಾಗಿ ಪಾರ್ಟ್ 1 ವೀಡಿಯೋನ ನೋಡ್ಬೋದು. ಸೊ ಬನ್ನಿ ಹಾಗಾದರೆ ನಮ್ಮ ಒಂದು ಪಾರ್ಟ್ 2 ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಇರುವಂಥ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟು. ಸೊ ನೋಡ್ತಾ ಇದ್ದೀರಾ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ 3 ಇಲ್ಲ 4 ಅಂಕಗಳಿಗೆ ಬರುವಂಥ ಪ್ರಶ್ನೆಯಾಗಿದೆ. ಸೊ ಎಲ್ಲ ಪ್ರಶ್ನೆಗಳನ್ನು ಸಹ ನೀವು ಗಮನ ಇಟ್ಟು ನೋಡಿಕೊಂಡು ನಾಳೆ ಎಕ್ಸಾಮಲ್ಲಿ ಆನ್ಸರ್ ನಿಮಗೆ ಈಗ ಆಲ್ರೆಡಿ ನೀವು ಆನ್ಸರ್ಸನ್ನು ಕಲ್ತಿರ್ತೀರ. ಸೊ ಇದರಲ್ಲಿರುವಂಥ ಆನ್ಸರನ್ನು ಕಲೀರಿ ಅಂತ ನಾನು ಹೇಳೋದು ಇಲ್ಲ. ಯಾಕಂದರೆ ಇವಾಗ ನೀವು ಕಲಿಯೋಕ್ಕೋದ್ರೆ ಹೊಸದಾಗಿ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಏನು ಆನ್ಸರ್ ಕಲ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ. ಪ್ರಶ್ನೆಗಳನ್ನು ಯಾವ್ಯಾವ ಪ್ರಶ್ನೆ ಅನ್ನೋದನ್ನು ನೋಡಿಕೊಂಡು ನೋಟ್ಸಲ್ಲಿ ಟಿಕ್ ಮಾಡಿಕೊಂಡು ಇವತ್ತು ಅದನ್ನೇ ಓದಿ. ಸೊ ನಿಮಗೆ ಓದಿದರೆ ಒಂದು ಕ್ಲಾರಿಟಿನೂ ಸಿಗುತ್ತೆ, ಹಾಗೆ ನೀವು ಚೆನ್ನಾಗೂ ಸಹ ಸ್ಕೋರ್ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ನೀವು ಹಿಂದೆಯಿಂದನೂ ನೋಡ್ಕೊಂಬರ್ಬೋದು. ನಾವು ಎಲ್ಲ ಪರೀಕ್ಷೆಗಳಿಗೂ ಸಹ ಇಂಪಾರ್ಟೆಂಟ್ ಕ್ವಶನ್ಸನ್ನ, ಹಾಗೆ ಏನೇನು ನಿಮಗೆ ಬೇಕಾಗುತ್ತೆ, ಯಾವ ರೀತಿ ಒಂದು ಕ್ವಶನ್ಸ್ ಇರುತ್ತೆ, ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ ಕನ್ಫರ್ಮ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನಾನು ಲಾಸ್ಟ್ ಟೈಮ್ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಟೈಮಲ್ಲೂ ಮಾಡಿದ್ದೆ, ಅಂದರೆ ಎಕ್ಸಾಮ್ 1 ಇದ್ದಾಗ. ಸೊ ಆ ಎಕ್ಸಾಮ್ ಆದ ತಕ್ಷಣ ಇವಾಗ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನಾವು ಬರುವಂಥ ಪರೀಕ್ಷೆಗಳು, ಅಕಸ್ಮಾತ್ ನೀವು ಈ ಸಾರಿ ಫೇಲ್ ಆದರೂ ಸಹ ನೆಕ್ಸ್ಟ್ ಟೈಮ್ ಬರುವಂಥ ಪರೀಕ್ಷೆಗಳಿಗೆ ನಾನು ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ದಯವಿಟ್ಟು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಮ್ಮ ಒಂದು ವೀಡಿಯೋಸ್ ಸಿಗುತ್ತೆ. ಇಲ್ಲಾಂದರೆ ನೀವು ತುಂಬ ಕಷ್ಟಪಡಬೇಕಾಗುತ್ತೆ, ಹುಡ್ಕೋಕ್ಕಾಗಲ್ಲ ನಮ್ಮ ಒಂದು ಚಾನಲನ್ನು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ಒಂದು ಲೈಕ್ ಅಂತೂ ಕೊಡಲೇಬೇಕು. ಯಾಕಂದರೆ ನಾವು ಮಾಡಿರುವಂಥ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮದೊಂದು ಸಾಥಿದ್ದರೆ ನಾವು ಸಹ ಮುಂದೆ ಹೆಚ್ಚು ವೀಡಿಯೋಸ್ನ ಮಾಡ್ಬೋದು. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೋಡ್ತಾ ಇದ್ದೀರಾ, ಕೆಳಗಡೆ ಇದೆಲ್ಲ ನಿಮ್ಮ ಒಂದು ಭೂಗೋಳಶಾಸ್ತ್ರದ ಪ್ರಶ್ನೆಗಳಾಗಿದೆ. ಈಗ ಆಲ್ರೆಡಿ ನೀವು ಪಾರ್ಟ್ 1ಅಲ್ಲಿ 3 ಸೆಕ್ಷನನ್ನು ನೋಡ್ಕೊಂಬಂದಿರ್ತೀರ. ಸೊ ನೆಕ್ಸ್ಟು ಇವಾಗ ಭೂಗೋಳಶಾಸ್ತ್ರದಲ್ಲಿ ಯಾವ್ಯಾವ ಪ್ರಶ್ನೆಗಳು. ಸೊ ಮಣ್ಣಿನ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಅಂತೂ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಎಲ್ಲವೂ ಸಹ ಇಂಪಾರ್ಟೆಂಟೇ. ನಾನು ಇದು ಇಂಪಾರ್ಟೆಂಟು ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಇದನ್ನು PDF ಮಾಡಿರೋದೇ ಇಂಪಾರ್ಟೆಂಟ್ ಕ್ವಶನ್ಸದು. ಸೊ ಪಕ್ಕದಲ್ಲಿ ಇಯರ್ಸು ಸಹ ನೋಡ್ಬೋದು, ಯಾವ ಒಂದು ಇಯರಲ್ಲಿ ಈ ಒಂದು ಕ್ವಶನ್ ಬಂದಿತ್ತು, ಅಂದರೆ ಫೈನಲ್ ಎಕ್ಸಾಮು ಮತ್ತು ನೆಕ್ಸ್ಟು ಬರುವಂಥ ಪರೀಕ್ಷೆ 2, ಪರೀಕ್ಷೆ 3 ಇದರಲ್ಲೆಲ್ಲ ಯಾವ್ಯಾವ ಇಯರ್ಸಲ್ಲಿ ಬಂದಿತ್ತು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಒಂದು. ಸೊ ಈ ಒಂದು ಪ್ರಶ್ನೆ 2015ನಲ್ಲಿ ಬಂದಿತ್ತು, ಏಪ್ರಿಲ್ 2015ನಲ್ಲಿ. ಅಭ್ಯಾಸ ಪ್ರಶ್ನೆಯೂ ಸಹ ಇದು ಹೌದು. ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಪಾಠ ಆದ ತಕ್ಷಣ ಪ್ರಶ್ನೆಗಳನ್ನು. ಸೊ ಅದರಲ್ಲೂ ಸಹ ಈ ಒಂದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾನು ಸಹ ಹೇಳ್ತಾ ಇದ್ದೀನಿ, ಇದರಲ್ಲಿ ಕೊಟ್ಟಿರೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತಲೂ ಹೇಳ್ತಾ ಇದ್ದೀನಿ, ಹಾಗೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಅಂತಲೂ ಸಹ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಈ ಪ್ರಶ್ನೆನ ಮಿಸ್ ಮಾಡ್ದಿರ ಓದ್ಕೊಳ್ಳಿ. ಹಾಗೆ 2015ನಲ್ಲೂ ಸಹ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್ ಪ್ರಶ್ನೆ. ನೀವು ಈಗ ಆಲ್ರೆಡಿ ಓದ್ಕೊಂಡಿರ್ತೀರ. ಬೇರೆ ಚಾನಲಲ್ಲಿ ಬರೀ ಕ್ವಶನ್ಸನ್ನು ಕೊಟ್ಟರೆ ನಮ್ಮ ಚಾನಲಲ್ಲಿ ವಿತ್ ಆನ್ಸರ್ಸನ್ನು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹೇಳೋ ರೀತಿ ನೀವು ಓದಿದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋಲ್ಲ. ಸೊ ಬೇರೆ ಚಾನಲ್ಸಲ್ಲೆಲ್ಲನೂ ಬರೀ ಕ್ವಶನ್ಸ್ ಕೊಡ್ತಾರೆ, ಅದಕ್ಕಾಗಿ ನಾವು ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಈಸಿ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ನೋಡ್ತಾ ಹೋಗಿ ಹಾಗೆ. ಸೊ ಇದು 3 ಮಾರ್ಕ್ಸ್ಗೆ ಇಲ್ಲ 2 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ. ನೆಕ್ಸ್ಟು ಭಾರತದ ಕೈಗಾರಿಕಾ ವಲಯಗಳ ಪಟ್ಟಿ ತಯಾರಿಸಿ ಅಂತ ಕೇಳಿದ್ದಾರೆ.
ಸೊ ಹೂಗ್ಲಿ ಪ್ರದೇಶ, ಮುಂಬೈ, ಪೂನಾ, ಅಹಮದಾಬಾದ್, ವಡೋದರ, ಹಾಗೆ ದಾಮೋದರ ಕಣಿವೆ, ದಕ್ಷಿಣದ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ಸೊ ವಿಶಾಖಪಟ್ಟಣ, ಗುಂಟೂರು ಪ್ರದೇಶ, ಕೊಲ್ಲಂ, ತಿರುವನಂತಪುರ. ಸೊ ಈ ಒಂದು 8 ಪಾಯಿಂಟ್ಸ್ ಇದೆ. 8 ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 4 ಅಂಕಗಳು ಇಲ್ಲ 3 ಅಂಕಗಳಿಗೆ ಕೊಡುವಂಥ ಪ್ರಶ್ನೆ ಅದು. ನೆಕ್ಸ್ಟ್ ನೋಡಿ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ ನೀವು ಕೆಳಗಡೆ ಬಂದಿರುವಂಥ ಎಷ್ಟು ಇಯರ್ಸಲ್ಲಿ ಬಂದಿದೆ ಅನ್ನೋದನ್ನು ಕೌಂಟ್ ಮಾಡಿಕೊಂಡೆ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಈ ಪ್ರಶ್ನೆ ಅನ್ನೋದನ್ನು ಕಂಡುಹಿಡ್ಕೋಬೋದು. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ಪ್ರಶ್ನೆಗೆ ಡಿಫ್ರೆಂಟ್ ಟೈಪ್ಸಲ್ಲೂ ಸಹ ಕೇಳಿದ್ದಾರೆ ಪ್ರಶ್ನೆನ. ಹಾಗೆ ತುಂಬ ಇಯರ್ಸಲ್ಲೂ ಸಹ ರಿಪೀಟ್ ಆಗಿದೆ ಪ್ರಶ್ನೆ. ಸೊ ನೋಡಿ, 16, 15, 17. ಸೊ ಎಕ್ಸಾಮ್ 1, ಎಕ್ಸಾಮ್ 2 ಮಾಡ್ತಾಯಿದ್ರು ಆ ಟೈಮಲ್ಲಿ. ಸೊ ಅದು ಈ ರೀತಿ ಆಗಿದೆ. ಸೊ ನಿಮಗೆ ಎಕ್ಸಾಮ್ 3ನ ಇನ್ನೊಂದು ಎಕ್ಸಾಮನ್ನು ಕೊಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿರೋದು. ಸೊ ಇದೆಲ್ಲ ಮೊದಲು 2 ಸಾರಿ ಎಕ್ಸಾಮ್ಸ್ ಇತ್ತು. ಸೊ ನೋಡ್ತಾ ಇದ್ದೀರಾ, 2016 ಇಲ್ಲೂ ಇದೆ, 2016 ಇಲ್ಲೂ ಇದೆ, 17 ಇದೆ, ಹಾಗೆ 2020 ಸಹ 2 ಟೈಮ್ಸ್ ಇದೆ. ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬೋದು. ಸೊ ಡಿಫ್ರೆಂಟ್ ಟೈಪ್ಸಲ್ಲೂ ಸಹ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು. ಇವಾಗ ಒಂದು ಕ್ವಶನನ್ನು ನೋಡಿರ್ತೀರಾ, ಅದನ್ನೇ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ ಕ್ವಶನನ್ನು, ನಿಮಗೆ ಆನ್ಸರ್ ಯಾವುದು ಅಂತ ಗೊತ್ತಾಗಲ್ಲ. ಆನ್ಸರ್ ಗೊತ್ತಿದ್ರೂ ಸಹ ಪ್ರಶ್ನೆ ಅರ್ಥ ಆಗಿರಲ್ಲ. ಸೊ ಆ ಒಂದು ಮಾರ್ಕ್ಸ್ ನಿಮಗೆ ಹೋಗ್ಬಿಡುತ್ತೆ. ಸೊ ನೀವು ಆಮೇಲೆ ಬಂದುಬಿಟ್ಟು ಯೋಚನೆ ಮಾಡ್ತೀರಾ, ಓ ಇದೇನಾ ಆನ್ಸರ್ ಅಂತಂದ್ಬಿಟ್ಟು. ಅದಕ್ಕೆ ನೀವು ಈ ಒಂದು ನಮ್ಮ ಒಂದು PDF ನಾವೊಂದು ಏನು ವಿಡಿಯೋ ಮಾಡ್ತಿದ್ದೀನಿ, ಈ ವಿಡಿಯೋದಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಅರ್ಥಕೋಬೋದು. ಹಾಗೆ ನೀವು ನಾನು ಈ ಕ್ವಶನನ್ನು ಓದಿದ್ದೆ, ಈ ಕ್ವಶನ್ಗೆ ಇದೇ ಆನ್ಸರು ಅಂತ ನಿಮಗೆ ಗೊತ್ತಿದ್ದರೆ ಎಕ್ಸಾಮಲ್ಲಿ ಬರೀತೀರಾ ನೀವು ಕರೆಕ್ಟಾಗಿ. ಅದಕ್ಕೋಸ್ಕರನೇ ಅಟ್ಲೀಸ್ಟ್ ಒಂದು ಸಾರಿನಾದರೂ ಈ ವಿಡಿಯೋ ತೆಗೆದು ನೀವು ಪ್ರಶ್ನೆಗಳನ್ನು ಓದ್ತಾ ಹೋಗಿ. ಅಟ್ಲೀಸ್ಟ್ ನಿಮಗೆ ಒಂದು ಚೂರಾದರೂ ನೆನಪಿರುತ್ತೆ, ಈ ಪ್ರಶ್ನೆಗೆ ಅದೇ ಆನ್ಸರು ಅಂತಂದ್ಬಿಟ್ಟು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಭಯ ಪಟ್ಕೊಳ್ದಿರ ಆರಾಮಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಈಗ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಥವಾ ಯಾರಾದರೂ ಎಕ್ಸಾಮ್ 1 ಅಟೆಂಡ್ ಮಾಡಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಸೊ ನೀವಂತೂ ಪಾಸ್ ಆಗ್ತೀರಾ, ಓದ್ಕೊಂಡಿದ್ದೀರಾ ಅನ್ಕೋತೀನಿ ಎಲ್ಲರೂ. ಬಟ್ ಒಂದು ಸಾರಿ ಈ ಒಂದು PDF ತೆಗೆದು ನೋಡ್ಕೊಳ್ಳಿ, ಆವಾಗ ನಿಮಗೆ ಕಾನ್ಫಿಡೆನ್ಸ್ ಸಹ ಬರುತ್ತೆ. ಹಾಗೆ ನಾನು ಇದರಲ್ಲಿ ಬರೀ ಕ್ವಶನ್ಸ್ ಅಲ್ದಿರ ನಿಮಗೆ ಮ್ಯಾಪನ್ನು ಸಹ ಕೊಟ್ಟಿದ್ದೀನಿ. ಸೊ ಮ್ಯಾಪ್ಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಬರೀ ನೀವು ಮ್ಯಾಪ್ ಬಿಡ್ಸೋಕ್ಕೇನೂ ಇಲ್ಲ, ಬರೀ 5 ಭಾಗಗಳನ್ನು ಗುರುತಿಸೋಕ್ಕೆ ಕೊಟ್ಟಿರ್ತಾರೆ. ಆ 5 ಭಾಗಗಳು ಎಲ್ಲೆಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ನಾನು ಎಲ್ಲನೂ ಡಿಫ್ರೆಂಟಾಗಿ ಒಂದೊಂದು ಮ್ಯಾಪಲ್ಲಿ ಒಂದೊಂದು ಥರ ಪ್ಲೇಸಸನ್ನು ಕೊಟ್ಟಿದ್ದೀನಿ. ನದಿಗಳಾಗ್ಬೋದು, ಅಥವಾ ಕಣಿವೆ ಯೋಜನೆಗಳು. ಸೊ ಈ ರೀತಿ ಎಲ್ಲನೂ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ. ಸೊ ಇಲ್ಲೊಂದು ಪ್ರಶ್ನೆ ನೋಡ್ತಾ ಇದ್ದೀರಾ, ಈ ಪ್ರಶ್ನೆ ನಿಮಗೆ 3 ಮಾರ್ಕ್ಸ್ಗೆ ಇಲ್ಲ 2 ಮಾರ್ಕ್ಸ್ಗೆ ಬರುತ್ತೆ. ಸೊ ಗ್ರಾಹಕನನ್ನು ಮಾರುಕಟ್ಟೆಯ ರಾಜ ಎಂದು ಏಕೆ ಕರೆಯುತ್ತಾರೆ? ನೋಡ್ತಾ ಇರ್ಬೋದು, 2 ಟೈಪಲ್ಲಿ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. ಗ್ರಾಹಕ ಮಾರುಕಟ್ಟೆಯ ರಾಜ, ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ 2 ಸಹ ಒಂದೇ ಥರ ಇದೆ, ಬಟ್ ಡಿಫ್ರೆಂಟಾಗಿ ಕೇಳಿದ್ದಾರೆ ಕ್ವಶನನ್ನು. 2ಕ್ಕೂ ಒಂದೇ ಆನ್ಸರ್ ಆಗಿದೆ, ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಬೋದು. ನೋಡಿ 4 ಪಾಯಿಂಟ್ಸ್ ಇದೆ, ಅಂದರೆ 2 ಮಾರ್ಕ್ಸು ಇಲ್ಲ 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ, ಏಕೆ ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಾ, 2 ಪಾಯಿಂಟ್ಸು ನಿಮಗೆ 3 ಮಾರ್ಕ್ಸು ಇಲ್ಲ 2 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ ಇದರಲ್ಲಿ. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆನೇ ಆಗಿದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಪಾಯಿಂಟ್ಸ್ ಕೆಳಗಡೆ ಇದೆ. ಹಾಗೆ ನೋಡಿ, ನಾನು ಮೊದಲೇ ಹೇಳಿದೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಮ್ಯಾಪನ್ನು ಸಹ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದೀನಿ ಅಂತ. ಸೊ ನೋಡ್ತಾ ಇದ್ದೀರಾ, ಭಾರತದ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಸೊ ಯಾವುದು 82.5 ಡಿಗ್ರಿ ಪೂರ್ವ ರೇಖಾಂಶ ಎಲ್ಲಿದೆ? ಸೊ ಅದನ್ನೆಲ್ಲ ನೋಡಿ, ಇಲ್ಲಿ ಹಾಗೆ ಇಲ್ಲಿ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಡೆಲ್ಲಿ ಎಲ್ಲಿದೆ, ಹಾಗೆ ಉತ್ಕಲ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ, ಕೊಂಕಣ ತೀರ, ಬಂಗಾಳ ಕೊಲ್ಲಿ, ಮನ್ನಾರ್ ಅಖಾತ, ಹಾಗೆ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ. ನೋಡಿ, ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕಾಗಿರೋದೇನು ಅಂದರೆ, ಬಂಗಾಳ ಕೊಲ್ಲಿ ರೈಟ್ ಸೈಡಲ್ಲಿರುತ್ತೆ, ಅಂದರೆ ಪೂರ್ವ. ಸೊ ನೀವು ಯಾವ ರೀತಿ ಒಂದು ಮ್ಯಾಪನ್ನು ನಿಮ್ಮ ಅಪೋಸಿಟ್ ಇಟ್ಕೊಂಡ್ರೆ, ನಿಮ್ಮ ಮುಂದೆ ಎದುರುಗಡೆ ಇಟ್ಕೊಂಡ್ರೆ, ಆಗ ಬಂಗಾಳ ಕೊಲ್ಲಿ ರೈಟ್ ಸೈಡ್ ಅಂದರೆ ಪೂರ್ವ. ಸೊ ನಿಮಗೆ ಮ್ಯಾಪಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಿರ್ಬೋದು.
ಸೊ ಇದು ಪೂರ್ವ, ಇದು ಪಶ್ಚಿಮ. ಸೊ ಉತ್ತರ ದಕ್ಷಿಣ ಗೊತ್ತಿರುತ್ತೆ, ಮೇಲೆದು ಉತ್ತರ, ಇದು ದಕ್ಷಿಣ. ಸೊ ನೋಡಿ, ಪೂರ್ವ ಸೈಡು ಬಂಗಾಳ ಕೊಲ್ಲಿ ಬರುತ್ತೆ, ಪಶ್ಚಿಮ ಸೈಡು ಅರಬ್ಬಿ ಸಮುದ್ರ ಬರುತ್ತೆ, ದಕ್ಷಿಣ ಹಿಂದೂ ಮಹಾಸಾಗರ ಬರುತ್ತೆ. ದಕ್ಷಿಣ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಸೊ ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ. ಲಾಸ್ಟ್ ಇದು ಇಂಡಿಯಾದು ಲಾಸ್ಟ್ ಪಾಯಿಂಟು, ಇಂದಿರಾ ಪಾಯಿಂಟು. ಸೊ ನೋಡ್ತಾ ಇರಿ. ಹಾಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವ್ಯಾವುದು ಅಂತ ಅಂದ್ಬಿಟ್ಟು, ಸೊ ನೋಡಿ, ಬಾಕ್ರಾ, ನಂಗಲ್, ಕೋಸಿ, ದಾಮೋದರ ಕಣಿವೆ, ನರ್ಮದಾ, ಕೃಷ್ಣ ಮೇಲ್ದಂಡೆ, ತುಂಗಭದ್ರಾ. ಹಾಗೆ ನೆಕ್ಸ್ಟು ಸೊ ನೋಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿರ್ಬೋದು, ಸೊ ಇದನ್ನೆಲ್ಲ ಕೊಟ್ಟಿದ್ದಾರೆ. ಬೆಂಗಳೂರು, ಇದನ್ನೆಲ್ಲ ನಿಮಗೆ ಗುರುತಿಸೋದು ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಕೈಗಾರಿಕಾ ಸ್ಥಳಗಳು, ನಾನು ಹೇಳಿದ್ದೆ ಕೈಗಾರಿಕೆಗಳನ್ನು ಸಹ ಕೊಟ್ಟಿದ್ದೀನಿ ಅಂತ. ಸೊ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಕರ್ನಾಟಕದಲ್ಲಿ ದಾವಣಗೆರೆ, ಭದ್ರಾವತಿ, ಬೆಂಗಳೂರು ಇಲ್ಲೆಲ್ಲನೂ ಇದೆ. ಹಾಗೆ ಕೊಯಮತ್ತೂರು, ಸೇಲಂ. ಸೊ ಇಷ್ಟು ನಿಮ್ಮ ಒಂದು ಮ್ಯಾಪಿನ ಪ್ಲೇಸಸ್ ಆಗುತ್ತೆ. ಈ ಸ್ಥಳಗಳನ್ನು ನೀವು ಮ್ಯಾಪಲ್ಲಿ ಕರೆಕ್ಟಾಗಿ ಗುರುತಿಸಿದ್ರೆ ನಿಮಗೆ 5 ಅಂಕಗಳನ್ನು ತಂದುಕೊಡುತ್ತೆ. ಸೊ ನೀವು ಮ್ಯಾಪ್ ಏನು ಬರೆಯೋದಿಲ್ಲ, ಫಸ್ಟೆಲ್ಲ ಮ್ಯಾಪ್ ಇತ್ತು, ಇವಾಗ ಮ್ಯಾಪನ್ನು ತೆಗೆದಾಕಿದ್ದಾರೆ, ಬರೀ ಪ್ಲೇಸಸನ್ನು ಗುರುತಿಸ್ಬೇಕು. ಸೊ ಈ 5 ಪ್ಲೇಸ್ಗಳು, ಇಷ್ಟರಲ್ಲಿ ಇರುವಂಥ 5 ಪ್ಲೇಸ್ಗಳೇ ಬರುತ್ತೆ. ಸೊ ಅದು ಎಲ್ಲೆಲ್ಲಿದೆ ಅನ್ನೋದನ್ನು ಸ್ವಲ್ಪ ನೀವು ಪಾಯಿಂಟ್ಔಟ್ ಮಾಡಿ ನೋಡಬೇಕಾಗುತ್ತೆ, ಆವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಏನಾದರೂ ಪರ್ಸ್ನಲ್ ಆಗಿ ಡೌಟ್ ಇದ್ದರೆ ನನ್ನನ್ನು ಕೇಳ್ಬೋದು. ಹಾಗೆ ನಾವು ಮುಂದೆ ನಿಮ್ಮ ಒಂದು ಫಸ್ಟ್ PUCಗೆ ಯಾವ ರೀತಿ ಒಂದು ಕೋರ್ಸನ್ನು ತೊಗೊಳ್ಬೋದು ಅನ್ನೋದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಅದಕ್ಕೇನಾದರೂ ಡೌಟ್ಸ್ ಇದ್ದರೆ, ಆ ರೀತಿಯ ಒಂದು ಡೌಟ್ಸ್ ಇದ್ದರೂ ಸಹ ನಮಗೆ ನೀವು ಕೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಪಾರ್ಟ್ 1 ವಿಡಿಯೋನ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.